ಸೊ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ಸಂಧ್ಯಾ ಅವ್ರದ್ದು ದೊಡ್ಡಪ್ಪನ ಕೈಲಿ ಇಕ್ಕಿಸ್ಕೊಂಡಿದ್ದು. ನಾನು ಸಂಧ್ಯಾ, ನನ್ನ ಸ್ವಂತ ಊರು ಮಡಿಕೇರಿ ಹತ್ತಿರ ಒಂದು ಚಿಕ್ಕ ಹಳ್ಳಿ. ನನಗೆ ಮಡಿಕೇರಿ ಅಂದರೆ ಪಂಚಪ್ರಾಣ. ನಾನು ಅಲ್ಲೇ ಯಾರನ್ನಾದರೂ ಮದುವೆಯಾಗಿ ಲೈಫ್ ಸೆಟಲ್ ಆಗಬೇಕು ಅಂತ ಇದ್ದೆ. ರೋಗಿ ಬಯಸಿದ್ದು ಹಾಲು ಅನ್ನೋ ರೀತಿ ನನಗೆ ಮಡಿಕೇರಿಯ ಸಂಬಂಧನೇ ಬಂತು. ನನಗೂ ಒಪ್ಪಿಗೆ ಆಯಿತು, ಮದುವೆನೂ ಆಯಿತು. ಹುಡುಗನ ಮನೆ ಕಡೆ ತುಂಬ ಚೆನ್ನಾಗಿದ್ದರು. ತೋಟ, ಅಡಿಕೆ ತೋಟ ಎಲ್ಲವೂ ಇತ್ತು. ಆದರೆ ಒಳ್ಳೆ ಗುಣ ಮಾತ್ರ ಇರಲಿಲ್ಲ. ನನಗೆ ಅದೊಂದೇ ಇರಲಿಲ್ಲ ಅನ್ನೋ ಬೇಜಾರು. ಆದ್ರೂ ಅವರ ಶ್ರೀಮಂತಿಕೆಯನ್ನು ಕಂಡು ಮರಳಾಗಿ ಹೇಗೆ ಅವನ ಜೊತೆ ಜೀವನದಲ್ಲಿ ನಾನು ಒಬ್ಬಳಾಗಿ ಸೇರಿಕೊಂಡು ಆರಾಮವಾಗಿ ಇದ್ದೆ. ಮೊದಲು ನನ್ನ ಮಾವ ತುಂಬ ಒಳ್ಳೆಯವನು ಅನ್ನಿಸಿದ್ದ. ಅಷ್ಟೇನು ತೊಂದರೆ ಕೊಡಲಿಲ್ಲ. ಸ್ವಲ್ಪ ತಿಂಗಳಾದ ಮೇಲೆ ಹುಚ್ಚು ಹಿಡಿದಿರೋರ ಥರ ಕೆಲಸದ ಮೇಲೆ ಕೆಲಸ ಹೇಳಿ ನನಗೆ ಕೊಡಬಾರದು ತೊಂದರೆ ಕೊಡುತ್ತಿದ್ದರು. ನನಗೆ ಇವನ್ನೆಲ್ಲವನ್ನು ಅನುಭವಿಸಲಾರದೆ ಒಂದು ದಿನ ನನ್ನ ಅಮ್ಮನಿಗೆ ಕಾಲ್ ಮಾಡಿ ಇವರು ಕೊಡುತ್ತಿದ್ದ ತೊಂದರೆಯನ್ನೆಲ್ಲ ಹೇಳಿದೆ. ಅದಕ್ಕೆ ಅಮ್ಮ, ನಿನಗೆ ತುಂಬ ತೊಂದರೆ ಆದರೆ ನೀನು ಆ ಮನೆ ಬಿಟ್ಟು ಬಂದುಬಿಡಮ್ಮ ಅಂತ ಅಂದರು. ನಾನು ಸರಿ ಅಮ್ಮ ಅಂತ ಹೇಳಿದೆ. ಒಂದು ದಿನ ಹೀಗೆ ನನ್ನ ಮಾವ ನಾನು ಕೆಲಸ ಮಾಡುತ್ತಿದ್ದಾಗ, ಹೇಯ್ ಬಾರಮ್ಮ ಇಲ್ಲಿ, ಏನು ನೀನು ಇಷ್ಟು ದೊಡ್ಡವಳಾಗಿದ್ದೀಯಾ, ನಿನಗೆ ಬುದ್ಧಿ ಇಲ್ಲವಾ, ನಿಮ್ಮ ಮನೆಯಲ್ಲಿ ನೆಟ್ಟಗೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ಟಿಲ್ಲವಾ ಅಂತ ಬೈದರು. ಅದಕ್ಕೆ ನಾನು, ಮಾವ ನೀವು ಸುಮ್ಮನೆ ನನಗೆ ವಿಪರೀತ ತೊಂದರೆ ಕೊಡುತ್ತಿದ್ದೀರಾ. ನೀವು ಈ ರೀತಿ ಮಾಡೋದು ಸರಿಯಿಲ್ಲ. ನಾನು ನೀವು ಕೊಡ್ತಿರೋ ಕಷ್ಟನ ನಮ್ಮ ಮನೆಯಲ್ಲಿ ಹೇಳಿದ್ದೀನಿ. ನಾನು ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಇರಲ್ಲ ಅಂತ ಹೇಳಿದೆ. ಅದಕ್ಕೆ ನನ್ನ ಮಾವ ಕೋಪಗೊಂಡು, ಹೋಗಲೇ ನಾಯಿ, ನಿನ್ನಂಥ ಸಂಸ್ಕಾರ ಇಲ್ಲದ ಹೆಣ್ಣು ನಮಗೆ ಬೇಡ, ಇವಾಗಲೇ ಹೋಗು ಅಂತ ಒಂದು ಕಪಾಳಕ್ಕೆ ಹೊಡೆದ. ಮುದುಕ್ ಬಡ್ಡಿ ಮಗ. ಅದಕ್ಕೆ ನಾನು ಅವಾಗಲೇ ಮನೆ ಬಿಟ್ಟು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಡುತ್ತಿದ್ದೆ. ಆಗ ನನ್ನ ಗಂಡ ಬಂದು, ಲೈ ಸಂಧ್ಯಾ ಪ್ಲೀಸ್ ಕಣೆ, ನನ್ನ ಬಿಟ್ಟು ಹೋಗಬೇಡ, ನಿನ್ನ ಬಿಟ್ಟು ನಾನು ಹೇಗೆ ಇರಲಿ ಅಂತ ತಬ್ಬಿಕೊಂಡ. ನನಗೆ ಕೋಪ ಬಂದು ಒಂದು ಕಪಾಳಕ್ಕೆ ಹೊಡೆದೆ. ಅದಕ್ಕೆ ಅವನು, ನನಗೆ ಕಪಾಳಕ್ಕೆ ಹೊಡಿತೀಯಾ ಅಂತ ಸೀರೆ ಬಿಚ್ಚಿ ನನ್ನ ಲಂಗ ಹರಿದು ಹಾಕಿ, ಇವಾಗ ಹೋಗೆ ನೋಡೋಣ ಅಂತ ಅಂದ. ನಾನು ಹಾಗೆ ಹೋಗ್ತೀನಿ, ನಿನ್ನ ಮರ್ಯಾದೆನ ಕಳಿತೀನಿ ಅಂತ ಬರೀ ಬ್ರಾ ಮತ್ತು ಕಾಚದಲ್ಲೇ ಹೋಗುತ್ತಿದ್ದಾಗ ನನ್ನನ್ನು ಹಿಡಿದು ಬರಲೇ ಅಂತ ಹಾಸಿಗೆ ಮೇಲೆ ಹಾಕಿ ಕಾಚವನ್ನು ಬಿಚ್ಚಿ ನನ್ನ ಜಿಲೇಬಿಗೆ ಬಾಯಾಕಿ ಮೂಡು ಬರಿಸಿ ರಸ ತೆಗೆದು ಚೆಲ್ಲಾಡಿದ. ನನಗೆ ಆಗ ಸ್ವಲ್ಪ ಕೋಪ ಕಮ್ಮಿಯಾಯಿತು. ನಂತರ ಅವನ ಸಾಮಾನು ತೆಗೆದು ನನ್ನ ಬಾವಿ ಆಳಕ್ಕೆ ತುರುಕಿ ಪೂರ್ತಿಯಾಗಿ ಕೋಪನ ತಣ್ಣಗೆ ಮಾಡಿಬಿಟ್ಟ. ಅದಕ್ಕೆ ನಾನು,